ಓಕೆ, ಎಲ್ಲರಿಗೂ ನಮಸ್ಕಾರ. ಸೊ ನಮ್ಮ ಉದ್ದೇಶ ಏನಂದರೆ ಜನಗಳನ್ನ ಪರಿವರ್ತನೆ ಮಾಡಬೇಕು. ಇವತ್ತು ಒಂದು ವಿಶೇಷವಾದ ಒಂದು ಪ್ಲೇಸ್ಗೆ ಬಂದಿದ್ದೀನಿ. ಏನಪ್ಪ ಅಂದರೆ ಕರಾಟೆ ಕ್ಲಾಸ್. ಸೊ ಇವತ್ತು ಓಕೆ, ಕಲಿಯುಗದಲ್ಲಿ ಮಕ್ಕಳಿಗೆ ಧೈರ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಡಿಸಿಪ್ಲಿನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಡಿಸಿಪ್ಲಿನು ಬರಬೇಕಾದ್ರೆ ನಾವೇನು ಮಾಡಬೇಕಂದ್ರೆ ಕರಾಟೆ ಕ್ಲಾಸ್ಗೆ ಹಾಕಬೇಕಾಗತ್ತೆ. ಕರಾಟೆ ಕ್ಲಾಸ್ಗೆ ಹಾಕೋದ್ರಿಂದ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆ ಕರಾಟೆ ಕ್ಲಾಸ್ ಇರುತ್ತೆ. ಅಂದರೆ ಬೇಗ ಅರ್ಲಿ ಮಾರ್ನಿಂಗ್ ಎದ್ದೇಳ್ತಾರೆ, ಮೈಂಡ್ ಶಾರ್ಪ್ ಆಗುತ್ತೆ, ಓದೋದ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾರೆ. ಇವತ್ತು ಅವರ ಆ್ಯಕ್ಟಿವಿಟೀಸು ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಧೈರ್ಯ ಬರಬೇಕು. ಈ ಕಲಿಯುಗದಲ್ಲಿ ಅವರು ಸುಧಾ ಓಡಬೇಕು, ಚೆನ್ನಾಗಿ ಆಗಬೇಕಂದ್ರೆ ಧೈರ್ಯ ಮತ್ತು ಶಾರ್ಪ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತಮ್ಮ ಎಲ್ಲ ಮಕ್ಳಿಗೂ ಸುಧಾ ಕರಾಟೆ ಕ್ಲಾಸ್ಗೆ ಹಾಕಿ ನಾವೇ ಎಲ್ಲನೂ ಕಲಿಸೋದಕ್ಕಾಗೋದಿಲ್ಲ. ಓಕೆ, ಇತ್ತೀಚಿನ ಮಕ್ಕಳಿಗೆ ಟಿವಿಗೆ ಮೊಬೈಲ್ಗೆ ಫುಲ್ ಅಡಿಕ್ಟ್ ಆಗಿದ್ದಾರೆ. ಬಟ್ ಅಡಿಕ್ಟ್ ಆಗೋದ್ರಿಂದ ಅವ್ರ ಜೀವನನ ನಾವೇ ಹಾಳು ಮಾಡ್ದಂಗೆ ಆಗುತ್ತೆ. ಸೊ ನೀವು ಕರಾಟೆ ಕ್ಲಾಸ್ಗೆ ಹಾಕೋದ್ರಿಂದ ಮಕ್ಕಳಿಗೆ ಅವ್ರ ಶಾರ್ಪ್ನೆಸ್ ಬರ್ತಾ ಹೋಗುತ್ತೆ, ಧೈರ್ಯ ಮತ್ತು ಸ್ಫೂರ್ತಿಯಾಗಿ ಹೋಗ್ತಾರೆ. ಎಲ್ಲಿ ನಡೀತದೆ, ಯಾರು ಕಲಿಸ್ಕೊಡ್ತಾರೆ, ಓಕೆನಾ. ಮತ್ತು ಒಬ್ಬರು ಸಾಧಕರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ, ಓಕೆನಾ. ಕರಾಟೆ ಕ್ಲಾಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಅಂತ. ಥ್ಯಾಂಕ್ ಯು. ಕಟ್ ಮಾಡಿ. ಬೆಲ್ಟ್ ಯಾವ ಥರ ಮಾಡ್ತಾರೆ ಅಂತ ನೋಡಿ. ಚಿನ್ನು ಹಿಂದೆ ಬರ, ನೀನು ಹಿಂದೆ ಬಾ. ಎಲ್ಲರೂ ನಿಂತ್ಕೊಡ್ರ. ಇನ್ನು ಸ್ಟೆಪ್ ಇದಪ್ಪ, ಎಲ್ಲ ನಿಂತ್ಕೊಡ್ರಪ್ಪ. ಹೋಗಿ ನೀನು ನಿಂತ್ಕೊಡ್ಬಿಟ್ಟ ಎಲ್ಲ ಜೊತೆಗೆ. ಬರ್ರಿ ನೀನು ಹಾಕ್ರಿ, ನೀನು ಹಿಂದೆ ಹೋಗಿ. ಅಲ್ಲೇ ಎಲ್ಲ ಇಲ್ಲಿ ನೋಡ್ರ. ಎಲ್ಲರಿಗೂ ನಮಸ್ಕಾರ. ಓಕೆ, ಇಲ್ಲಿ ನಮ್ಮ
ಕಾವ್ಯ ಮೇಡಮ್ ಅಂತ ಇಲ್ಲಿ ಕೋಚಿಂಗನ್ನು ಹೇಳ್ಕೊಡ್ತಾರೆ. ಸೊ ಕರೆಕ್ಟ್ ಇದು. ಓಕೆ, ಅವ್ರ ಬಗ್ಗೆ ಸೊ ವಿಚಾರಿಸ್ತಾ ಹೋಗೋಣ. ಅವ್ರು ಏನು ಓದಿದ್ದಾರೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ, ಮತ್ತು ಯಾಕೋಸ್ಕರ ಕರೆಕ್ಟಾಗಿ ಕಲಿಬೇಕಂತ. ಮೇಡಮ್, ತಮ್ಮ ಗುಡ್ ನೇಮ್ ಮೇಡಮ್? ಕಾವ್ಯ. ಸೊ ಎಷ್ಟು ವರ್ಷದಿಂದ ನೀವು ಬೆಲ್ಟನ್ನು ಸೊ ಕಲಿತಾ ಇದ್ದೀರಾ, ಅಂದರೆ ಕರಾಟೆನ ಸೊ ಕಲಿತಾ ಇದ್ದೀರಾ ಮೇಡಮ್? ಕಲ್ತಿದ್ದೀರಾ? ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು 3rd ಸ್ಟ್ಯಾಂಡರ್ಡ್ ಇಂದ. ಓಕೆ, ಆಲ್ಮೋಸ್ಟ್ ಇಲ್ಲಿಗೆ ಒಂದು 10 years ಕಂಪ್ಲೀಟ್ ಆಗಿದೆ. 10 ವರ್ಷ ಸೊ ಕಂಪ್ಲೀಟ್ ಆಗಿದೆ. ಎಷ್ಟು ಪ್ರಶಸ್ತಿ ತೆಗೆದುಕೊಂಡಿದ್ದೀರಾ ಮೇಡಮ್? ಸರ್, ನ್ಯಾಷನಲ್ ಲೆವೆಲು, ಸ್ಟೇಟ್ ಲೆವೆಲು ಈ ಥರ ಎಲ್ಲ ಬಂದರೆ ಒಂದು 8 ಇಂದ 9 ತೊಗೊಂಡು. 8 ಇಂದ 9 ತೆಗೆದುಕೊಂಡಿದ್ದೀರಾ. ಓಕೆ, ಯಾಕೋಸ್ಕರ ಕರಾಟೆ ಕಲಿಬೇಕು ಮೇಡಮ್? ಸರ್, ಯಾಕೆಂದರೆ ಫಸ್ಟು ಸೆಲ್ಫ್ ಡಿಫೆನ್ಸ್ಗೋಸ್ಕರ. ಓಕೆ. ಆಮೇಲೆ ಇವಾಗಿನ ಜನ್ರೇಷನ್ ಮಕ್ಕಳು ಸ್ವಲ್ಪ ಫುಲ್ಲು ಸಾಫ್ಟ್ ಇದ್ದಾರೆ. ಓಕೆ. ತುಂಬಾನೇ ಸಾಫ್ಟ್ ಇದ್ದಾರೆ. ಅಟ್ಲೀಸ್ಟ್ ಇದು ಕಲಿಯಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಕೆಲವರು ಸ್ವಲ್ಪ ರಫ್ ಆಗ್ತಾರೆ. ಒಂದು ಓಕೆ, ಮೇನ್ ಬಂದು ಸೆಲ್ಫ್ ಡಿಫೆನ್ಸ್ ಅಂಡ್ ಡಿಸಿಪ್ಲಿನ್ ಕಲಿಸ್ಕೊಡುತ್ತೆ ಸರ್ ನಮಗೆ. ಡಿಸಿಪ್ಲಿನ್, ಟೈಮ್ ಸೆನ್ಸ್, ಡಿಸಿಪ್ಲಿನ್. ಅಂದ್ರೆ ಕೆಲವು ಮಕ್ಳು ಎದೊಳಕ್ಕೆ ಕಷ್ಟ ಪಡ್ತಿರ್ತಾರೆ. ಕರಾಟೆಗೆ ಜಾಯಿನ್ ಆಗಿದ ತಕ್ಷಣ ಕರಾಟೆ ಅಂತಾನೆ ಅಲ್ಲ, ಇವಾಗ ಬೇರೆ ಏನಕ್ಕನ ಯಾವ್ದಾದ್ರು ಒಂದು ಆಕ್ಟಿವಿಟೀಸ್ ಅಲ್ಲಿ ಇರಬೇಕು. ಮೇನ್ ಕರಾಟೆ ಅಂತ ಬಂದಾಗ ಮೇನ್ ಡಿಸಿಪ್ಲಿನ್ ಬರ್ತಾ ಹೋಗುತ್ತೆ. ಸೊ ಮೇಡಮ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ ನಾಳೆ ಈಗಿಂದನೇ ನಾವು ಒಂದು ಡಿಸಿಪ್ಲಿನ್ ಬೇಗ ಹೇಳೋದನ್ನು ಹ್ಯಾಬಿ ಮಾಡಿಕೊಂಡ್ರೆ ನಾಳೆ ದಿನ ನೀವು ಕೆಲ್ಸಕ್ಕೆ ಹೋದಾಗ, ನೀವು ಅಚೀವ್ಮೆಂಟ್ ಮಾಡಿದಾಗ, ನೀವು ಏನೋ ಸಾಧನೆ ಮಾಡಿದಾಗ ಅದು ನಿಮಗೆ ಸಖತ್ತು ಯೂಸ್ಫುಲ್ ಆಗುತ್ತೆ. ಓಕೆನಾ? ಒಂದು ಡಿಸಿಪ್ಲಿನ್ ಅನ್ನೋದು ಬರ್ತಾ ಹೋಗುತ್ತೆ, ಟೈಮ್ ಸೆನ್ಸ್ ಅನ್ನೋದು ಮೇಂಟೈನ್ ಆಗುತ್ತೆ, ಧೈರ್ಯ ಅನ್ನೋದು ಬರ್ತಾ ಹೋಗುತ್ತೆ ಅಂತ ಸೊ ಮೇಡಮ್ ಅವರು ಹೇಳುತ್ತಾ ಇದ್ದಾರೆ. ಮೇಡಮ್, ತಾಯಿ ತಂದೆಗೆ ಏನಂತ ಹೇಳೋಕ್ಕೆ ಇಷ್ಟಪಡ್ತೀರಾ ಮೇಡಮ್ ನಿಮ್ಮ ಕಡೆಯಿಂದ? ನಾನು ಫಸ್ಟ್ ಹಠ ಮಾಡ್ತಿದ್ದೆ ಹೋಗಲ್ಲ ಅಂತ. ಓಕೆ. ಆಮೇಲೆ ನಮ್ಮಣ್ಣ ಹೋಗ್ತಿದ್ದ ಅಂತ ನಾನು ಫುಲ್ ಆಮೇಲೆ ನಾನು ಹಠ ಮಾಡಕ್ ಸ್ಟಾರ್ಟ್ ಮಾಡಿದೆ ಹೋಗ್ತೀನಿ ಅಂತ. ಓಕೆ. ಸೊ ಅವ್ರು ಅವಾಗ ನಾನು ಕೇಳಿದ ತಕ್ಷಣ ಜಾಯಿನ್ ಮಾಡಿದ್ದಾರೆ. ಅವಾಗ ಏನ್ ಕಷ್ಟ ಇರುತ್ತೋ ಏನಿರುತ್ತೋ, ಬಟ್ ಎಷ್ಟೇ ಕಷ್ಟ ಇದ್ರು ಅವಾಗ ಜಾಯಿನ್ ಮಾಡಿ ನನಗೆ ಇವಾಗ ಒಂದು ಪೊಸಿಷನ್ ಅನ್ನೋದು ಬಂದು ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ. ಥ್ಯಾಂಕ್ ಯು ಮೇಡಮ್. ಆ್ಯಕ್ಚುಲಿ ನೋಡಿ, ಈ ಒಂದು ಕರಾಟೆ ಬರೋದ್ರಿಂದ ನಿಮ್ಮ ಜೀವನನೂ ಸುದ ರೂಪಿಸ್ಕೋಬೋದು, ಒಂದು ಡಿಸಿಪ್ಲಿನ್ ಬರ್ತಾ ಹೋಗುತ್ತೆ, ಸೋಮೇರಿತನ ಹೋಗ್ತಾ ಹೋಗುತ್ತೆ, ಆಮೇಲೆ ಇನ್ನೊಬ್ರಿಗೆ ನೀವು ಸ್ಫೂರ್ತಿ ಆಗ್ತಾ ಹೋಗ್ತೀರಾ. ನೋಡಿ, ಪಕ್ಕದ ಸೋಮೇರಿ ಅಂತ ಹೇಳ್ತಾರೆ. ಓಕೆ, ನಿಮ್ಮಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಮೈಂಡ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ಪ್ರತಿಯೊಬ್ಬ ತಾಯಿ ತಂದೆನೂ ಸುದ ನನ್ನ ಮಗ ಅದು ಮಾಡಲಿಲ್ಲ, ನನ್ನ ಮಗ ಇದು ಮಾಡಲಿಲ್ಲ, ನನ್ನ ಮಗ ಬೇಗ ಎದ್ದೊಳಲ್ಲ, ಅದು ಹೇಳ್ಸದೆ ಒಂದು ಉದ್ಯೋಗ ಆಗಿಬಿಡುತ್ತೆ. ಸೊ ಅವೆಲ್ಲ ಆಗಬಾರ್ದು ಅಂದರೆ ಮಕ್ಕಳನ್ನ ಕರಾಟೆ ಕ್ಲಾಸ್ಗೆ ಹಾಕಿ ಒಂದು ಡಿಸಿಪ್ಲಿನ್ ಅನ್ನೋದು ಬೆಳೀತಾ ಹೋಗುತ್ತೆ. ನಾವು ಹೇಳ್ಕೊಡೋಕ್ಕೆ ಆಗೋದಿಲ್ಲ, ಅಂದರೆ ಈ ಒಂದು ಪ್ರಕೃತಿಯ ಆ ಒಂದು ಪರಿಸರ ಏನು ಮಾಡುತ್ತೆ ಮಕ್ಕಳಿಗೆ ಸೊ ಎಜುಕೇಟ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಸೊ ಹೆಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ್ಯಕ್ಚುಲಿ ನೀವು ಸ್ಫೂರ್ತಿದಾಯಕ ಮಕ್ಕಳಿಗೆಲ್ಲ, ಯಾಕಂದರೆ ಭಾಳಷ್ಟು ಜನ ಹೆಣ್ಮಕ್ಳಿಗೆ ನಿಮ್ಮಂಥವ್ರು ಸ್ಫೂರ್ತಿದಾಯಕವಾಗಿದ್ದೀರಾ. ಓಕೆ, ಇದೇ ಥರ ಎಲ್ಲ ಹೆಣ್ಮಕ್ಳು ಸುದ ಬಂದು ಕಲೀರಿ, ಗಂಡ್ಮಕ್ಳು ಸುದ ಬಂದು ಕಲೀರಿ, ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Seven, 8, 9, 10, 11, 12, 13, 14, Dimpu, go, Laura. Speed again. Ready? 1.
1 2 3 next 1 1 ಎಲ್ಲರಿಗೂ ನಮಸ್ಕಾರ. ನೋಡಿ, ಕರಾಟೆನ ಯಾಕೋಸ್ಕರ ಮಾಡಬೇಕು, ಕರಾಟೆ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ಟು, ಅದ್ರ ಬಗ್ಗೆ ಲಿಂಗಪ್ಪ ಸಾರು ಕೋಚು ಅವರು ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ನೋಡಿ, ಅವರು ಅಚೀವ್ಮೆಂಟನ್ನು ಮಾಡಿ ಇಷ್ಟು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಯಾಕೆಂದರೆ ಈ ಥರ ಅಚೀವ್ಮೆಂಟ್ ಮಾಡಿದಂಥ ವ್ಯಕ್ತಿಗಳ ಹತ್ರ ನಾವು ಸೇರಿಸಿದಾಗ ಮಕ್ಕಳಿಗೆ ಉನ್ನತವಾದಂಥ ಎಜುಕೇಷನ್ನ ಕೊಡ್ತಾರೆ. ನೋಡಿ, ಇಷ್ಟು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಅಂದರೆ ಸೇಫ್ಟಿ ವೈಸಲ್ಲೂ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಮಕ್ಕಳಿಗೆಲ್ಲ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸೇಫ್ಟಿ ವೈಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೇಫ್ಟಿನ ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಈ ಥರ ಸೇಫ್ಟಿ ವೈಸ್ ಇರುತ್ತವ ಕರಾಟೆಗೆ ಸೇರಿಸ್ಬೇಕು. ಜೊತೆಗೆ ಲಿಂಗಪ್ಪ ಸರ್ನ ಮಾತಾಡ್ಸೋದು ಯಾಕೋಸ್ಕರ ಕರಾಟೆ ಕಲಿಬೇಕಂತ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸೆನ್ಸೈ ನಿಂಗಪ್ಪ ಅಂತ ಹೇಳಿ. ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಒಂದು 12 ವರ್ಷ ಆಯಿತು. 12 ವರ್ಷ. ಅದರಿಂದ ನಾವು ಮಕ್ಕಳಿಗೆ ಇದು ಸರ್, ತಮ್ಮ ಹೆಸರು ಸರ್? ಸರ್ ನಿಂಗಪ್ಪ ಅಂತ ಹೇಳಿ. ಏನು ಓದಿದ್ದೀರಾ ಸರ್ ನೀವು? ಸೆಕೆಂಡ್ ಪಿ ಯು ಸಿ ಓದಿದ್ದೀರಾ? ಎಷ್ಟು ವರ್ಷದಿಂದ ಓಕೆನಾ? ನೀವು ಏನೇನು ಕಲ್ತ್ಕೊಂಡಿದ್ದೀರಾ ಸರ್ ಆ್ಯಕ್ಚುಲಿ? ಸರ್ ನಾನು ಬಂದು ಕರಾಟೆದಲ್ಲಿ ಬಂದು 26 ಕಟಾಸ್ ಇದೆ. 26 ಕಟಾಸು ನನ್ನ ಮಾಸ್ಟರ್ ನನಗೆ ಹೇಳ್ಕೊಟ್ಟಿದ್ದಾರೆ. ಓಕೆ. ಆಮೇಲೆ ನಾನು ಬಂದು ಬ್ಲ್ಯಾಕ್ ಬೆಲ್ಟ್ ಸೆಕೆಂಡ್ ನಾನು. ಓಕೆ. ಆಮೇಲೆ ಈಗ ನೆಕ್ಸ್ಟ್ ಪ್ರಮೋಟ್ ಮಾಡೋದಿದೆ. ಏಪ್ರಿಲ್ ನನ್ನ ಬೆಲ್ಟ್ ಗ್ರೇಡಿಂಗ್ ಎಕ್ಸಾಮ್ ಇದೆ. ಓಕೆ. 5th ಡನ್ಗೆ ಹೋಗುತ್ತೆ. ಅದನ್ನ ಇದು ಮಾಡಿದ್ರು, ಪ್ರಮೋಟ್ ಮಾಡಕ್ಕೆ ಹೇಳಿದ್ದೀವಿ. ಓಕೆ. ಹೇಳ್ತೀನಿ ಅಂತ ಹೇಳಿದ್ದಾರೆ. ಓಕೆ. ನೆಕ್ಸ್ಟ್ ಹೋಗ್ಬೇಕು ಸರ್. ಎಷ್ಟು ಪ್ರಶಸ್ತಿನ ಗೆದ್ದಿದ್ದೀರಾ ಸರ್ ನೀವು ಫೈಟಿಂಗ್ ಮಾಡಿ? ಸರ್ ನಾನು ಚಿಕ್ಕ ವಯಸ್ಸಿಂದ ನಾನು 5th ಸ್ಟ್ಯಾಂಡಿಂದನೂ ಮಾಡ್ಕೊಂಡು ಬಂದಿದ್ದೀನಿ. ಓಕೆ. ಅದರಲ್ಲಿ ತುಂಬ ಆಡಿದ್ವಿ. ಬಟ್ ಕ್ಯಾಶ್ ಪ್ರೈಸ್ ಬಂದು ಒಂದು 10 ಆಗಿದೆ ಸರ್. 10 ಕ್ಯಾಶ್ ಪ್ರೈಸ್ ಆಗಿದೆ. ಓಕೆ. ಯಾಕೆ ಕರಾಟೆ ಕಲಿಬೇಕು? ಕರಾಟೆ ಕಲಿಯೋದ್ರಿಂದ ಏನೆಲ್ಲ ಬೆನಿಫಿಟ್ ಸರ್? ಈಗ ಮಕ್ಕಳಿಗೆ ಸೆಲ್ಫ್ ಕಂಟ್ರೋಲ್ ಬರುತ್ತೆ. ಕಂಟ್ರೋಲ್ ಏನು ಅಂದ್ರೆ ಸ್ವಲ್ಪ ಡಿಸಿಪ್ಲಿನ್ ಆಗಲಿ, ಮಕ್ಕಳಿಗೆ ಅವ್ರಿಗೆ ಏನು ಕಾನ್ಸಂಟ್ರೇಟ್ ಆಗಲಿ, ಸ್ಟಡೀಸ್ ಇಂಪ್ರೂವ್ ಆಗುತ್ತೆ. ಮಕ್ಕಳಿಗೆ ಬೇಗ ಎದ್ದೇಳೋದ್ರಿಂದ ಆಗಲಿ, ವಾರ್ಮ್ ಅಪ್ ಮಾಡೋದ್ರಿಂದ ಆಗಲಿ, ಬಾಡಿ ಯಾವಾಗಲೂ ಹೀಟಲ್ಲಿ ಇರುತ್ತೆ. ಯಾವಾಗಲೂ ರೆಡಿ ಇರ್ತಾರೆ, ಅವ್ರು ಏನು ಕಾನ್ಫಿಡೆಂಟ್ ಆಗಿರ್ತಾರೆ. ಅದರಿಂದ ಹಾಗಾಗಿ ಕರಾಟೆ ಕಲಿಬೇಕು. ನಿಮ್ಮ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಎಲ್ಲೆಲ್ಲಿ ಹೇಳ್ಕೊಡ್ತೀರಾ ಸರ್? ಇದು ಮೇನ್ ಬ್ರಾಂಚ್ ಬಂದು GKW ಸರ್. ನಿಯರ್ ಬೆಸ್ಕಾಮ್ ಅಂದ್ರೆ ಪಿನೆಸೆಗಿನ ಗ್ಯಾಸ್ ಬ್ಯಾಂಕ್ ಎದುರುಗಡೆ ರೋಡ್ ಸರ್ಕಲ್ ಹತ್ರ ಬಂದ್ರೆ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಬ್ರಾಂಚ್ ಬಂದು ಮೋಹನ್ ಥಿಯೇಟರ್ ಇದೆ, ವಿದ್ಯಾನಿಕೇತನ್ ಕಿಶೋರ ಕೇಂದ್ರ ಸ್ಕೂಲ್ ಹತ್ರ. ಆಮೇಲೆ ಇನ್ನೊಂದು ಬಂದು ಸುಂಕುದ್ಘಟ್ಟ ಬೋರ್ಡ್ ಬಂದು ಆಂಜನೇಯ ಅಲ್ಲಿ ಬಂದು ಅಂಜಲಿ ಕಾನ್ವೆಂಟ್ ಅಂತ ಆ ಸ್ಕೂಲಲ್ಲಿ ಇದೆ. ಈ ಕಡೆ ಲಗ್ಗೇರಿಯಲ್ಲಿ ಬಂದು SVS ಸ್ಕೂಲ್ ಅಂತ ಇದೆ, ಕೆಂಪೇಗೌಡ ಆರ್ಚ್. ಪೇರೆಂಟ್ಸ್ಗೆ ಏನನ್ನ ಹೇಳಕ್ ಇಷ್ಟಪಡ್ತೀರಾ? ಸರ್, ಮಕ್ಕಳಿಗೆ ತುಂಬಾ ಅಂದ್ರೆ ಅವ್ರು ಇಷ್ಟಪಟ್ಟ ಥರನ ಮಾಡಿಸ್ಬಾರ್ದು. ಯಾಕಂದ್ರೆ ಈಗ ಮಕ್ಕಳಿಗೆ ತುಂಬಾ ಈಸಿ ಆಗಿಬಿಟ್ಟೈತಿ. ಈಗ ಮಕ್ಕಳಿಗೆ ಫೋನ್ ಅನ್ನೋದು ಅಥವಾ ಫೋನ್ ಅವ್ರು ಇಷ್ಟ ಬಂದಾಗ ಫೋನ್ ನೋಡ್ಕೊಳ್ಳೋದಾಗ್ಲಿ ಅಥವಾ ಅವರು ಆಟ ಆಡೋಕೆ ಬಿಡ್ಬೋದು, ಪರವಾಗಿಲ್ಲ. ಬಟ್ ಮಲ್ಕೊಳಕ್ ಬಿಡ್ಬೇಡಿ ಅಷ್ಟೇ ಮಕ್ಕಳನ್ನ. ಇವಾಗ ಮಲ್ಕೊಳಕ್ ಬಿಟ್ರೆ ಆಮೇಲೆ ನೆಕ್ಸ್ಟ್ ಅವ್ರು ಸುಮ್ಮನೆ ಅದನ್ನೇ ಫಾಲೋ ಮಾಡ್ತಾರೆ. ಅದು ರೆಸ್ಟ್ ಹಾಕಿಸಿ ಬಿಡೋದು. ಸ್ವಲ್ಪ ಏನಾದ್ರು ಒಂದು ಕಲಿತಾ ಇರ್ಬೇಕು. ಅವರು ಓದೋದ್ ಜೊತೆಗೆ ಏನಾದ್ರು ಕಲ್ತ್ರೆ ಸ್ವಲ್ಪ ಚೆನ್ನಾಗಿರ್ತವೆ, ಯೂಸ್ಫುಲ್ ಆಗಿರ್ತವೆ, ಚೆನ್ನಾಗಿರ್ತವೆ ಅನ್ನೋದಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಅಮೂಲ್ಯವಾದ ಟೈಮ್ನ ಕೊಟ್ಟಿದ್ದಕ್ಕೋಸ್ಕರ. ಓಕೆ, ಒಳ್ಳೆ ಎಲ್ಲರದು ವಿಡಿಯೋನ ಮಾಡಿದ್ರೆ ತುಂಬ ಚೆನ್ನಾಗಿ ಕಲಿಸ್ಕೊಡ್ತಾ ಇದ್ದೀರಾ. 10 ಜನಕ್ಕೆ ನಿಮ್ಮಿಂದ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.